ನೋಡ್ದೇನಮ್ಮ ದೇವರ ಕೊಟ್ಟಂಗೆ ಒಂದು ಕಡೆ ಕೋಟಿ ಕೋಟಿ ಕೊಳೆಯುವಷ್ಟು ದುಡ್ಡು, ಮತ್ತೊಂದ್ ಕಡೆ ದತ್ತಿ ದಾನ ಧರ್ಮ ಮಾಡುವಂತ ಲಬ ಅಂತ ಬಾಯ ಬಿಡ್ಕೊಂಡ್ರು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳೋ ಜನಗಳಿಗೆ ಏನ್ ಮಾಡೋದು? ನಾವೆಸೇ ಲಂಗ ತೋರಿಸಿದ ಮೇಲೆ ನೀ ಗಂಡುಗಲಿ ಅಂತ ಏನು ಬಂತು? ಪ್ರಚಾರ ಸಿಗುತ್ತೆ ಅಂದ್ರೆ ಎಂಥವ್ರು ದುಡ್ಡು ಕೊಡ್ತಾರೆ ಕಣ್ವ. ಅದೇಂಗೆ ಅದ್ ಹೆಂಗ್ ಕೊಟ್ಬಿಡ್ತಾರೆ? ಲಂಚ ತಗೊಳ್ಳೋ ಅಧಿಕಾರಿಗಳ ಹತ್ರ ಕೊಳೆಯುವಷ್ಟು ದುಡ್ಡಿರುತ್ತೆ. ಅವಳ ಹತ್ರ ಹೋಗಿ ಕಿತ್ಕೋ ಜಪಾನು ಕಳಿಸು. ಅವ್ರ ಮನೆ ನೆಟ್ಟಿಗೆ ಹೋಗ್ತೀವಿ. ಎಲ್ಲೇ ನಿಮ್ಮ ಹತ್ರ ಇರೋ ದುಡ್ಡು ನಾವು ಕಿತ್ಕೊಂಡು ಹೋಗ್ತೀವಿ ಕೊಡಿಪ ಅಂದ್ರೆ ಕಿತ್ತಿ ಕೊಟ್ಬಿಡ್ತಾರೆ. ಏನ್ ಆಡೋ ಮತ್ತೆ ಒಂದು ಅರ್ಥ ಬೇಡವಾ? ನಿನ್ನದೇ ಆದ ಒಂದು ಚಾನಲ್ ನ ಸೃಷ್ಟಿ ಮಾಡು. 150 ಚಾನಲ್ಗಳಿವೆ, ಅದ್ರಲ್ಲಿ ಇದು ಒಂದು ಅಂತ ಹೇಳಿದ್ರೆ ಆಯ್ತಪ್ಪ. ಹೆದರ್ಸಿ ಬೆದರ್ಸಿ ದುಡ್ಡನ್ನ ವಸೂಲಿ ಮಾಡು, ಜಪಾನು ಕಳಿಸು. ತಂಡ ಪುಂಡೆಗಳ ನೋಡ್ತಾ ಇರಲೇ, ನಮ್ಮ ಮಾತೃಶ್ರೀ ಅವರ ಆಶೀರ್ವಾದದಿಂದ ನಾನು ಕೋಟಿ ಕೋಟಿ ಕಲೆಕ್ಷನ್ ಮಾಡ್ಬಿಟ್ಟು ಜಪಾನಿಗೆ ಹಂಗಂಗೆ ಕಳಿಸ್ಬಿಡ್ತೀನಿ. ಮಾತೃಶ್ರೀ ರಂಗಮ್ಮನವ್ರೆ, ತಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಒಳ್ಳೆ ಕೆಲಸಕ್ಕೆ ನನ್ನ ಆಶೀರ್ವಾದ ಯಾವತ್ತೂ ಇರುತ್ತೆ ಮಗನೇ. ನಮಸ್ಕಾರ ಜಿ ಎಂ ಶೇಖರ್ ಅವರಿಗೆ. ನಮಸ್ಕಾರ. ನೀವು? ನಾನು A1 ಚಾನಲ್ ವರದಿಗಾರ ಜಬರ್ದಸ್ತ್ ಜಹಾಂಗೀರ್ ಅಂತ. A1? ಈ ಚಾನಲ್ ಹೆಸರು ನಾನು ಕೇಳೇ ಇಲ್ವಲ್ಲ. ನಿಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಚಾನಲ್ ಬರುತ್ತೆ ಸರ್? 60. ಚೂರು ದಪ್ಪ ಕೇಬಲ್ ಹಾಕ್ಸ್ಕೊಳ್ಳಿ, ಇನ್ನೂ 90 ಚಾನಲ್ ಬರುತ್ತೆ. ಅದ್ರಲ್ಲಿ ನಮ್ದು ಒಂದಿರುತ್ತೆ. ನೀವು ನ್ಯಾಯಸಮ್ಮತವಾಗಿ ಒಂದು 50% ಅಷ್ಟು ಸೈಟ್ಗಳನ್ನ ಜನರಿಗೆ ಹಂಚಿದ್ದೀರಾ. ಆದರೆ ಇನ್ನೂ 50% ಸೈಟ್ಗಳನ್ನ ನಿಮಗೆ ಬೇಕಾದವ್ರಿಗೆ ಮಾತ್ರ ಕೊಟ್ಟಿದ್ದೀರಾ. ಏನ್ರಿ ನೀವು ಏನ್ ಹೇಳ್ತಾ ಇದ್ದೀರಾ? ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ನಿಮ್ಮ ನಾದ್ನಿ ಹೆಸರಲ್ಲಿ 4 ಸೈಟ್ ಇವೆ. ನಿಮ್ಮ ಭಾಮೈದನ ಹೆಸರಲ್ಲಿ 10 ಎಕರೆ ಜಮೀನಿದೆ. ನೋನೋ, ಇದೆಲ್ಲ ಸುಳ್ಳು. ಇದು ಸುಳ್ಳು ಅಥವಾ ನಿಜನೋ ಅಂತ ನಾವು ನಿಮಗೆ ಟಿವಿನಲ್ಲಿ ಡಾಕ್ಯುಮೆಂಟ್ ಸಮೇತ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀವಿ. ಬೇಡ ಬೇಡ, ನಿಮ್ ಕೈ ಮುಗಿತೀರಿ. ದಾಖಲೆಗಳನ್ನು ಹೊರಗೆ ತರಬೇಡಿ. 4ನೇ ದಿವಸಕ್ಕೆ ಜೈಲು, 5ನೇ ದಿವಸ ಗಲ್ಲು. ಮುಂದೇನ್ ಮಾಡ್ಬೇಕು ಅಂತಿದ್ದೀರಾ? ನೋಡಿ, ಜಪಾನ್ ಅನ್ನೋ ದೇಶ ಪ್ರಕೃತಿ ವಿಕೋಪಕ್ಕೆ ಸಿಕ್ಕು ಹತ್ತತ್ರ ಒಂದು 30,000 ಜನ ಹೋಗಿದ್ರು. ಅವ್ರಿಗೆ ತಾವೇನಾದ್ರೂ ಸಹಾಯ ಮಾಡಿದ್ರೆ ಶಿವ? ನಾನು ಅವ್ರಿಗೆ ಯಾಕೆ ಸಹಾಯ ಮಾಡ್ಬೇಕು? ಮಾಡಬೇಕು. ಜಪಾನ್ನ ನಿಮ್ಮ ಹೆಂಡತಿ ಅಂತ ತಿಳ್ಕೊಂಡು ಸಹಾಯ ಮಾಡಿ, ಟೋಕಿಯೋನ ನಿಮ್ಮ ನಾದ್ನಿ ಅಂತ ತಿಳ್ಕೊಂಡು ಸಹಾಯ ಮಾಡಿ. ಎಲ್ಲಿ ಒಂದು 5 ಲಕ್ಷ ಕಾಣಿಕೆ ಹಾಕಿ. 5 ಲಕ್ಷನಾ? ಬೇಡ ಬಿಡಿ, ಇವತ್ತು ಒಂದು ದಿನದ ಸಂಪಾದನೆ ಎಷ್ಟು ಮಾಡಿದ್ರು ಅಷ್ಟನ್ನು ಹಾಕಿ. 4 ಲಕ್ಷ ಇದೆ ನೋಡಿ. ಯಾವುದೇ ಕಾರಣಕ್ಕೂ ಈ ವಿಷಯ ಅಣ್ಣಾ ಹಜಾರೆ ಅವರಿಗೆ ಗೊತ್ತಾಗಬಾರ್ದು. ಯಾವ ಕಾರಣಕ್ಕೂ ಹೇಳಲ್ಲ, ಬರೀ ನೀವು 4 ಲಕ್ಷ ಕೊಟ್ಟಿದ್ದು ಮಾತ್ರ ಹೇಳ್ತೀವಿ. ಫೇಮಸ್ ಅಲ್ಲ, ನೀವಿಬ್ರಿ ಕಡೆ ಬನ್ನಿ ಬನ್ನಿ. ನಮಸ್ಕಾರ, ಗುಡ್ ಮಾರ್ನಿಂಗ್ ಸರ್. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು A1 ಟಿವಿ ವರದಿಗಾರ ಜಬರ್ದಸ್ತ್ ಜಹಾಂಗೀರ್ ಅಂತ ಸರ್. ನಿಮ್ಮಂತ ಹಿರಿಯ ರಾಜಕಾರಣಿಗಳನ್ನ ಇಂಟರ್ವ್ಯೂ ಮಾಡ್ಬೇಕಂದ್ರೆ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಪ್ರಿಯ ವೀಕ್ಷಕರೇ, ಈಗ ನಿಮ್ಮ ಮುಂದೆ ನಿಂತ್ಕೊಂಡು ಅಂತ ನಗ್ತಾ ಇರೋರು ಅನೇಕ ಭೂ ಹಗರಣ ಮತ್ತು ಕೋಟಾ ನೋಟು ಚಲಾವಣೆ ಮತ್ತು ಇತ್ಯಾದಿ ಕೇಸುಗಳಲ್ಲಿ ತಗಲಾಕೊಂಡಿರ್ತಕ್ಕಂಥ ಮಹಾನ್ ರಾಜಕಾರಣಿ ಸಂಗಪ್ಪನವರು. ಆದ್ರೂ ಇವರು ನಿಮ್ಮ ಪಾಲಿಗೆ ದೊಡ್ಡ ವ್ಯಕ್ತಿ. ನೀನೇನು ಹೊಗಳ್ತಾ ಇದೆಯೋ ಬೈತಾ ಇದೆಯೋ ಗೊತ್ತಾಗ್ತಾ ಇಲ್ವಲ್ಲೋ. ಇವರು ಈ ದೇಶದ ಕಡು ಭ್ರಷ್ಟ ರಾಜಕಾರಣಿ ಎಂಬ ಬಿರುದನ್ನ ಮೊದಲು ಕೊಡಬೇಕು. ಇವ್ರು ಇಂಥ ಅಯೋಗ್ಯರು ಅನ್ನೋದು ನಮ್ಮ ಅಣ್ಣ ಹಜಾರೆಗೆ ಏನಾದ್ರು ಗೊತ್ತಾಗ್ಬಿಡ್ತು ಅಂದ್ರೆ ಇವ್ರನ್ನ ಮೆಜೆಸ್ಟಿಕ್ ಅಲ್ಲಿ ಇಳಿಸ್ಕೊಂಡು ಹಾರಾಕ್ಬಿಡ್ತಾರೆ. ಏನು ಹೇಳ್ತಾ ಇದ್ದೀರಾ ಸರ್? ಕ್ಯಾಮ್ರಾ ಓಡ್ತಾ ಇದೆ, ನೋಡ್ಕೊಂಡ್ ಮಾತಾಡಿ. ನಾನು ಯಾರ ಜಮೀನು ಕಬಳಿಸಿಲ್ಲ. ನಾನು ರಾಜಕೀಯಕ್ಕೆ ಬರಕ್ ಮುಂಚೆನೆ ಸಾಕಷ್ಟು ಆಸ್ತಿ ನನ್ನ ಹೆಸರಲ್ಲಿ ಇತ್ತು. ಅದು ತಮ್ಮ ಆಸ್ತಿನೋ ಅಥವಾ ಪೂರ್ವಜರು ಮಾಡಿಟ್ಟಿರೋ ಆಸ್ತಿನೋ ಅಂತ ನಾವು ಬೆತ್ತಲೆ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ನಾವೀಗ ಬೆತ್ತಲೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನಿಮ್ಮನ್ನ ಆರ್ಟ್ ಶೀಟ್ ಮೇಲೆ ಕೂರಿಸಿ ಕೇಳಬಾರ್ದ ಪ್ರಶ್ನೆಗಳನ್ನ ಕೇಳ್ತೀವಿ. ಆಗ ಸತ್ಯ ಏನು ಅಂತ ಆಚೆ ಬರುತ್ತೆ. ಜಂಗಿರೋರೆ, ಒಂದು ನಿಮಿಷ ಕ್ಯಾಮ್ರಾ ಆಫ್ ಮಾಡಿಸಿ. ಯಾಕೆ? ಇದು ಆಫ್ ದಿ ರೆಕಾರ್ಡ್ ಮಾತಾಡೋಣ ಅಂತ. ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡಪ್ಪ. ಅಲ್ಲ, ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡೋಣ ಅಂತ. ನೋಡಿ, ನೀವು ಏನ್ ಕೊಟ್ರು ಅದನ್ನ ನಾವು ತಗೊಳ್ಳಲ್ಲ. ಈ ಜಪಾನಿ ಸಂತ್ರಸ್ತಿಗೋಸ್ಕರ ನಿಧಿ ಅಂತ ಕಲೆಕ್ಟ್ ಮಾಡ್ತಾ ಇದೀವಿ. ಒಂದು 5 ಲಕ್ಷ ಕೊಡಿ. 5 ಲಕ್ಷನಾ? ಕೋಟಿ ಕಬಳಿಸೋರಿಗೆ 5 ಲಕ್ಷ ಯಾವ್ದೊಡ್ದು ಕೊಡಿ. ಹೇಗಾದ್ರೂ ಮಾಡಿ ಈ ದುಡ್ಡನ್ನ ಮೊದಲು ಜಪಾನಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ವ್ಯವಸ್ಥೆ ನಾವು ಮಾಡಿಸ್ತೀವಿ. ಓ ತ್ರಿಮೂರ್ತಿಗಳು, ಏನು ಇಲ್ಲಿ ನಮ್ಮ ಹತ್ರ ದುಡ್ಡು ವಸೂಲು ಮಾಡಿದ್ ನೀನೆ ಅಂತ ಗೊತ್ತಾಗಿದೆ ಪಾಂಡ್ರಂಗ. ಆದ್ರೆ ನೀವ್ ಯಾರು ನನ್ನನ್ನು ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ನೀವೆಲ್ಲರೂ ಆಡಿರೋ ಮಾತುಗಳನ್ನ ನಮ್ಮ ಈ ಹುಡುಗರು ಕ್ಯಾಮ್ರಾದಲ್ಲಿ ಹಂಗಂಗೆ ರೆಕಾರ್ಡ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೇನು? ನಮ್ಮನ್ನೆಲ್ಲ ಬ್ಲಾಕ್ ಮೇಲ್ ಮಾಡಿ ನಮ್ಮ ಹತ್ರ ಪಿಕ್ಸಿಗೆ ದುಡ್ಡನ್ನ ನೀನ್ ಇಟ್ಕೊಂಡು ಮಜಾ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ಮುಂಡೆ? ಅಂತ ಕಂತ್ರಿ ಕೆಲಸ ಮಾಡೋದಕ್ಕೆ ಯಾವನಿಗ್ರಿ ಮನ್ಸು ಬರುತ್ತೆ? ನೋಡ್ತಾ ಇರಿ, ಹೇಗಾದ್ರೂ ಮಾಡಿ ಈ ದುಡ್ಡನ್ನ ಜಪಾನಿಗೆ ನಾನ್ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ನೀನೇನ ವ್ಯವಸ್ಥೆ ಮಾಡೋದು? ನಾವೇನು ಜಪಾನಿಗೆ ಕೊಡಿಸ್ತೀವಿ. ಏರ್ ಟಿಕೆಟ್ ಬುಕ್ ಮಾಡಿಸ್ತೀನಿ. ನೀನೇ ಪರ್ಸನಲ್ ಆಗಿ ಹೋಗಿ ಅಲ್ಲಿರೋ ಸರ್ಕಾರಕ್ಕೆ ದುಡ್ಡನ್ನು ಕೊಟ್ಬಿಡ್ಬಾ. ಇವತ್ತು ಸಂಜೆನೆ ನಾನು ಜಪಾನ್. ಅಣ್ಣಯ್ಯ, ಇನ್ನೊಂದ್ಸತಿ ಯೋಚನೆ ಮಾಡು. ಅದ್ರಲ್ಲಿ ಯೋಚನೆ ಮಾಡದೇನೆ ನಾನು ಜಪಾನ್ಗೆ ಹೋಗುದೇ. ಅಣ್ಣಯ್ಯ, ಅಲ್ಲಿ ಭೂಮಿ ಇನ್ನೂ ಕಂಪಿಸ್ತಾ ಇದೆ. ಅಣು ವಿಕಿರಣ ಸೋರಿಕೆ ಜಾಸ್ತಿ ಆಗಿದೆ. ಸುನಾಮಿ ಎದ್ರೆ ಅದ್ರಲ್ಲಿ ಕೊಚ್ಕೊಂಡು ಹೋಗ್ಲಿಕ್ಕೆ ನನ್ನ ಕಳಿಸ್ತಾ ಇರೋದು.